ದಂಡು ಕಟ್ಟಿಕೊಂಡು ದೆಹಲಿಗೆ ಹೊರಟ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯಗೆ ಆಪ್ತ ಮಂತ್ರಿಗಳು ಸಾಥ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪರ ದೆಹಲಿಯಲ್ಲಿ ಮಂತ್ರಿಗಳು ಬ್ಯಾಟ್ ಬೀಸುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಬಳಿ ಸಿದ್ದರಾಮಯ್ಯ ಪರ ಮಂತ್ರಿಗಳು ವಕಾಲತ್ತು ವಹಿಸಲಿದ್ದಾರೆ. ಮೂಡಾ ಬಗ್ಗೆ ಕಾನೂನಾತ್ಮಕ ವಿವರಣೆಗೆ ಪೊನ್ನಣ್ಣಗೆ ಹೊಣೆ ಅಂದ್ರೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಎಎಸ್ ಪೊನ್ನಣ್ಣ, ಸಿಎಂ ಸಿದ್ದರಾಮಯ್ಯ ಕಾನೂನು ಸಲಹೆಗಾರರು. ಸಿದ್ದುಗೆ ಬಲ ತುಂಬಲು ಸಚಿವರ ಪ್ರತ್ಯೇಕ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಚಿವರುಗಳು. ಎಚ್ ಸಿ ಮಹದೇವಪ್ಪ, ಭೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್, ಜಮೀರ್ ಅಹಮದ್ ಖಾನ್, ಶಿವರಾಜ್ ತಂಗಡಗಿ ಸೇರಿದಂತೆ ಪ್ರಮುಖ ಸಚಿವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸರ್ಕಾರದಲ್ಲಿ ವಾಲ್ಮೀಕಿ ಮೂಡಾ ಹಗರಣಗಳ ಆರೋಪ ಹಿನ್ನೆಲೆ ಹೈಕಮಾಂಡ್ ಬಳಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಲಿದ್ದಾರೆ ಆಪ್ತ ಸಚಿವರುಗಳು. ಹೈಕಮಾಂಡ್ಗೆ ಹಗರಣಗಳಲ್ಲಿ ಸಿಎಂ ಪಾತ್ರವೇ ಇಲ್ಲ ಅಂತ ಮನವರಿಕೆ ಮಾಡಿಕೊಡ್ತಾರೆ. ಖರ್ಗೆ, ರಾಹುಲ್ಗೆ ಸಮಜಾಯಿಷಿ ನೀಡಲಿದ್ದಾರೆ ಸಿಎಂ ಅವರ ಆಪ್ತ ಸಚಿವ ಬಳಗ. ಅಂದ್ರೆ ನೋಡಿ, ಈಗ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಕೆಳಗಡೆ ಇಳಿಸಬೇಕು ಸಿಎಂ ಸ್ಥಾನದಿಂದ ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ ಕಾಂಗ್ರೆಸ್ನ ಮತ್ತೊಂದು ಬಣ. ಆದ್ರೆ ಸಿದ್ದರಾಮಯ್ಯನವರ ಆಪ್ತರ ಬಣ ಏನಿದೆಯಲ್ಲ, ಸಿದ್ದರಾಮಯ್ಯನವರನ್ನ ಟಚ್ ಮಾಡಿದ್ರೆ ಇಡೀ ಕಾಂಗ್ರೆಸ್ಸೇ ಉಳಿಯಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಗಂಭೀರವಾಗಿನೇ ಮಾತನಾಡ್ತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಹೈಕಮಾಂಡ್ ಯಾವಾಗ ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಡ್ತೋ ಆಗಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಜೊತೆಗೆ ಅವರ ಆಪ್ತ ಸಚಿವರುಗಳು ಈಗ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಒಬ್ಬರೇ ಹೋಗೋದು ಬೇಡ, ನಿಮ್ಮ ಜೊತೆಗೆ ನಾವು ಹಿಂದೆ ಬರ್ತೀವಿ ಅಂತ ಹೇಳಿ ಈಗ ಕೆಲವೊಂದಿಷ್ಟು ಜನ ಅಂದ್ರೆ ಎಎಸ್ ಪೊನ್ನಣ್ಣ ಆಗಿರ್ಬಹುದು, ಜೊತೆಗೆ ಕೃಷ್ಣ ಬೈರೇಗೌಡ, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಭೈರತಿ ಸುರೇಶ್, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್, ಜಮೀರ್ ಅಹಮದ್, ಶಿವರಾಜ್ ತಂಗಡಗಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೊರಟು ನಿಂತಿದ್ದಾರೆ. ಹಾಗಾಗಿನೇ ಸಮಜಾಯಿಷಿ ನೀಡಲಿದ್ದಾರೆ ಈ ಎಲ್ಲಾ ಸಚಿವರುಗಳು ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ. ಈಗ ಏನ್ ರಾಜ್ಯದಲ್ಲಿ ಹಗರಣಗಳು ಸದ್ದು ಮಾಡ್ತಾ ಇದಾವಲ್ಲ, ಆ ಹಗರಣಗಳಲ್ಲಿ ಸಿಎಂ ಪಾತ್ರ ಇಲ್ಲ ಅಂತ ಹೇಳಿ ಮನವರಿಕೆ ಮಾಡಿಕೊಡುವಂತ ಎಲ್ಲಾ ಸಾಧ್ಯತೆ ಇದೆ.